ಲೇ ಪಾಪ ನಾಗಪ್ಪ ಅವರಿಬ್ರು ಕಳ್ಳೀರ್ನ ರೂಮಿಂದನ ಆಚೆ ಕರ್ಕೊಂಬ ಎಳ್ಕೊಂಡೋಗಿ ಪೊಲೀಸ್ನವ್ರಿಗೆ ಒಪ್ಪಿಸ್ ಬರೋಣ. ಹೇಳಪ್ಪ ಎಳ್ಕೊಂಬಂದೆ ಇವ್ರನ್ನ ತಕೊಂಡೋಗಿ ಮೊದಲು ಜೈಲಿಗೆ ಹಾಕಿ ಬರಬೇಕು. ಇವತ್ತು ಈ ಹೆಣ್ಣಿನ ತಂದೆ ಬೇರೆ ಬತ್ತೀನಿ ಊರಿಗೆ ಅಂತ ಹೇಳಿತ್ತಾಯಪ್ಪ. ತಿರ್ಗಾ ಹೊತ್ತು ಮುಂಚೆನೆ ಬತ್ತೀನಿ ಕಣಣ ಅಂತ ಬೇರೆ ಹೇಳಿತ್ತಾಯಪ್ಪ. ಮೊದಲು ಇವರಿಬ್ರನ್ನ ಹಿಡ್ಕೊಂಡೋಗಿ ಜೈಲಿಗೆ ಹಾಕಿ ಬರಬೇಕು ಬಾ, ಅವ್ರು ಬರೋದಕ್ಕೂ ಮೊದಲು. ಅಯ್ಯೋ ತಾತ ತಾತ ನಾನು ಕಳ್ಳಿ ಎಲ್ಲ ಕಣ್ತಾತ, ಇವಳು ಕಳ್ಳಿ, ಇವಳು ಕಸಬೆ. ಅದು ಇವಳು ಬೇಕಂದ್ರೆ ಜೈಲಿಗೆ ಕಳಿಸ್ರಿ, ನನ್ನ ಮಾತ್ರ ಕಳಿಸ್ಬೇಡಿ. ನಂದೇನು ತಪ್ಪಿಲ್ಲ, ನಾನು ಹೊರಗೆ ನಿಂತ್ಕೊಂಡಿದ್ದೆ ಅಷ್ಟೇನೆ. ಇವಳು ನುಗ್ಗಿರೋದು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತೆ. ಇಲ್ಲಿ ಈ ಮನೆಗೆ ಕಳ್ತನ ಮಾಡಕ್ ಕರ್ಕೊಂಬಂದೇಳೆ ಇವಳು ಕಾಣತಾತ. ಇವಳು ಮಾತಾ ನಂಬೇಡ್ರಿ. ಮಸ್ಲೆ ಕಣ್ಣೀರ್ ಹಾಕೊಂಡು ನಿಮ್ಮನ್ನ ಯಾಮರ್ಸಕ್ ನೋಡ್ತಾಳೆ. ಇವಳೆ ದೊಡ್ಡ ಕಳ್ಳಿ. ನಾನು ಹೆಂಗ ದುಡ್ಕೊಂಡು ತಿಂತಿದ್ದೆ, ಎಲ್ಲ ಕಳ್ತನ ಗಿಳ್ತಾನ ಬಿಟ್ಟು ಇವಳೇನೆ ಇಲ್ಲ ದಾಸೆ ತೋರಿಸಿ ಈ ಮನೆಗೆ ಯಾರು ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಇವಳೇ ಕರ್ಕೊಂಬಂದಿದ್ದು. ಏ ಚಳಿ, ಯಾಕೆ ಮನೆಯಾಳಿ, ಯಾಕೆ ಸುಳ್ಳು ಹೇಳಿ ನನ್ನ ಯಾಕೆ ತಗ್ಲಾಕ್ತೀಯ? ನೀನ್ ತಾನೇ ಕಳ್ತನ ಮಾಡಕ್ ಹೋಗಿರೋದು ಒಳಕ್ಕೆ. ನೋಡ್ದೆ ತಾತ, ನೋಡು ರಾತ್ರಿ ಇವಳು ಯಾರೋ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ಲು. ಈಗ ನೋಡಿದ್ರೆ ಹೆಂಗ್ ನನ್ನ ಹೆಸರು ಕರಿತಾ ಇದ್ದಾಳೆ ನೋಡಿದ್ರ ನೀವೇನೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಅಂತಾನ. ಗೊತ್ತಾಗ್ತೈತಿ ನಿಮ್ಮಿಬ್ರದ್ದು ನಾಟಕ. ಸುಮ್ಮನೆ ಮುಚ್ಕೊಂಡು ನಿಂತ್ಕೊಳ್ಳಮ್ಮ, ಇಬ್ರು ಬಿಡಲ್ಲ ಅಷ್ಟೇನೆ. ಅಣ್ಣ ದಯವಿಟ್ಟು ಬಿಟ್ಬಿಡೋಣ. ಅದು ನಾನು ಬಯಕೆ ರಾತ್ರಿ ಸುಳ್ಳು ಹೇಳ್ದೆ. ಇವಳು ಮನೆಯಾಳಿ ಕಳ್ಳಿ, ಇವಳು ಕಸಬೆ ಕಳ್ತನ ಮಾಡೋದು. ನನಗೆ ಗೊತ್ತಿಲ್ಲ. ನಾವು ಊರಿಂದ ಬರ್ಬೇಕಾದ್ರೆ ಇವಳು ಇರು ನೀರು ಕುಡಿಯೋಣ ಅಂತ ನಾವು ಬಂದ್ವಿ ಇಬ್ರು. ಇವಳು ಇಲ್ಲೇ ಇರಿ ಅಂದ್ರೆ ಇಲ್ಲ, ಇವ್ರ ಮನೆಗೆ ಯಾರು ಇದ್ದಂಗೆ ಕಾಣಿಸಲ್ಲ, ನೋಡೋಣ ಇರಿ ಯಾತನ ಸಿಗುತ್ತೇನೆ ಅಂತ ಒಳಕ್ಕೆ ಹೋದ್ಲು ಅಷ್ಟೇನೆ. ನನ್ನ ತಪ್ಪೇನೂ ಇಲ್ಲ, ನಾನು ಬಿಟ್ಬಿಡಿ. ಓಹೋ ಏನ್ ನಾಟಕ ಮಾಡ್ತಾಳೆ? ನಾಟಕನ ಬತ್ತಿದ್ವಂತೆ, ನೀರು ಕುಡಿಯಕ್ಕೆ ಬಂದ್ವಂತೆ, ಕಳ್ರು ಯಾರು ಇಲ್ಲ ಈ ಮನೆಗೆ ಅಂತೇಳಿ ನಾನು ನುಗ್ಬಿಟ್ನಂತೆ. ನಾಟಕ ಮಾಡ್ಬೇಡ, ಮುಚ್ಕೊಂಡು ನಿಂತ್ಕ. ಓಹೋ ನನ್ ಸಿಗಾಕ್ಸಕ್ಕೆ ಏನು ಪ್ಲಾನ್ ಮಾಡ್ಕೊಂಡು ಕರ್ಕೊಂಬಂದಿದ್ದೇನೆ. ಮನೆಯಾಳಿ. ಅಯ್ಯೋ ಈಗ ಟೈಮ್ ಇಲ್ಲ, ಈಗ ಪೊಲೀಸ್ನವ್ರಿಗೆ ಇವ್ರನ್ನಿಬ್ರು ಒಪ್ಪಿಸ್ಬೇಕು. ಕರ್ಕೊಂಡು ನಡಿಯೋ ಇರಮ್ಮ, ನಡೀರಿ. ಮನೆಯಾಳಿ. ಮರಿಯಜ್ಜ ಸಣ್ಣಪ್ಪ ಇದೇನೇ ಇದು ಇಷ್ಟು ಜಲ್ದಿ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಕಣಜ, ಹಿಂಗೇನೆ ಬಂದು ಹೋಗು ಒಂದ್ಸಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದೆ. ನೇನ್ ಮಗಳನ್ನ ನಿನ್ನ ಮೊಮ್ಮಗು ಕೊಡಕ್ಕೆ ಅಂತ ಮಾತುಕತೆ ಆಗಿತ್ತಲ್ಲ, ಅದೇ ಶಾಸ್ತ್ರ ಸಂಬಂಧ ಆಗೈತೋ ಇಲ್ವೋ ಅಂತೇಳಿ ಕೇಳ್ಕೊಂಬ ಅಂತ ಹೇಳಿದ್ದಲ್ಲ, ಅದಕ್ಕೆ ಕಳ್ಸಿದ್ನಲ್ಲ ನಾಳೆಗೆ ಬರ್ತೀನಿ ಬೆಳಗ್ಗೆಗೆ ಅಂತ. ಹೇಳಿ ಕಳ್ಸಿದ್ದಪ್ಪ. ನಾನು ಇಷ್ಟು ಜಲ್ದಿ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಡಿ ಒಳಿಕೆ. ಅಯ್ಯೋ ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಅಜೋ, ಯಾರಿವರು ಹೆಣ್ಮಕ್ಳು? ನಿಮ್ಮನೆಯವ್ರ ಕಣ್ಣಂಗೆ ಕಾಣಿಸ್ತಾ ಇಲ್ವಲ್ಲ? ಇವ್ರ ನಮ್ಮ ಮನೆಗೆ ಕಳ್ತನ ಮಾಡಕ್ ಬಂದು ರಾತ್ರಿ ಸಿಗಾಕೊಂಡಿದ್ರು, ಕೂಡಾಕಿದ್ವಿ. ಈಗ ಪೊಲೀಸ್ನವ್ರಿಗೆ ಒಪ್ಸೋಣ ಅಂತ ಹೇಳಿ ಎಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡಪ್ಪ ಸಣ್ಣಪ್ಪ, ಹೆಂಗುಸ್ರಾಗಿ ಕಳ್ತನ ಮಾಡಕ್ ಬಂದವ್ರೆ. ಥೂ, ನನಗಂತೂ ಇವ್ರನ್ನ ಏನು ಮಾಡೋಣ ಅನ್ನಿಸ್ತೈತಿ. ಹೌದಪ್ಪ, ಹೆಂಗುಸ್ರಿ ಯಾಕೆ ಇಂಥ ಕಳ್ತನ ಮಾಡಕಲ್ತಿ? ಏನಮ್ಮ ಅಲ್ಲ, ಕಳ್ತನ ಮಾಡಕ್ ಬಂದಿದ್ದೀರಾ? ನಿಮ್ಗೆ ದುಡ್ಕಂತಿಮ್ಮಕ್ಕೆ ಏನಾಗೈತೆ? ಯಾವ್ರ ನೀವು? ಯಾವ್ರಮ್ಮ? ಯಾವ್ರಮ್ಮ ನಿಮ್ದು? ಕೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ನಿಮ್ಗೆ ಕಿವೆ? ಅಯ್ಯೋ ಬಿಡೋಣ, ಈಗ ನಮ್ಮೂರ್ ಕತೆ ಕಟ್ಕೊಂಡು ಏನಾಗಬೇಕಾಗೈತೆ. ನಡೀರಿ ಬೇಗ ಹೋಗೋಣ. ನಮ್ಮ ಬೀಗ್ರಾಗರು ಇವರು ಮಗಳನ್ನೇ ನನ್ನ ಮೊಮ್ಮಗುಗೆ ತಂದ್ಕಮ್ಮಕ್ಕೆ ನೋಡಿರೋದು. ಇತ್ಲಾಗ ತಿರ್ಕೊಂಡು ಸರಿಯಾಗಿ ಮಾತಾಡಮ್ಮ, ಗೌರವ ಕೊಟ್ಟು. ಇತ್ಲಾಗ ತಿರ್ಕಿ ಅಂತ ಇಲ್ವೋ? ತಿರ್ಗಮ್ಮ ಇತ್ಲಾಗೆ. ಇದೇನಿದು, ನಮ್ಮ ಶಿಲ್ಪ ಆಗಿದ್ದಂಗಿದ್ದಾಳೆ. ಇವಳು ಕಳ್ತನ ಮಾಡಕ್ ಬಂದಿದ್ಲ ಇಲ್ಲಿ? ಅಯ್ಯೋ ಮರಿಯಜ್ಜ, ಆ ಹುಡುಗಿ ಕೈ ತೆಗಿಯನ್ನು. ಮಕ್ಕದ ಮ್ಯಾಗಳ ಕೈ ಅಂತ ತೆಗಿಯಮ್ಮ, ತೆಗಿ ಕೈನ. ಯಾಕಂಗೆ ಮಕ್ಕ ಮುಚ್ಕೊಂಡಿದ್ಯಾ? ಮಾಡೋ ಅಲ್ಕ ಕೆಲಸ ಮಾಡಿಬಿಟ್ಟು. ತೆಗಿತ್ಯೋ ಇಲ್ವೋ ಕೈನ? ಶಿಲ್ಪ, ನೀನು ಕಳ್ತನ ಮಾಡಕ್ ಬಂದಿದ್ಯಾ? ಇದೇನು ಸಣ್ಣಪ್ಪ, ಈ ಹುಡುಗಿ ನಿನಗೆ ಗೊತ್ತಾ? ಅಯ್ಯೋ ಮನೆಯಾಳಿ ಅಲ್ಲ, ಮದ್ವೆಗಿನ ಮುಂಚೆಲೇನೆ ಮನೆಯಾಳ ಕೆಲಸ ಮಾಡಿ ಮದ್ವೆ ಆಗಿ ಈಗ ನೋಡಿದ್ರೆ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ಯಾ? ಥೂ, ನಾಚಿಕೆ ಆಗಲ್ವೇನೆ ನಿನ್ಗೆ? ನಮ್ಮ ಮರ್ಯಾದೆ ನೀನು ಎಷ್ಟು ಅಂತ ತೆಗಿತೀಯೇ? ಇಲ್ಲಿಗೂ ಅಕರಿಸ್ಕೊಂಡ ನೀನು? ಥೂ, ಅದು ಯಾವ ಜನ್ಮದಲ್ಲಿ ನಾನು ಅದೇನು ನಿಂದ ಎಳ್ಕೊಂಡು ತಿಂದಿದ್ವೋ ಏನೋ ನಾನು ನಿಮ್ಮ ಅಮ್ಮನೂ. ಥೂ, ಈ ಜನ್ಮದಲ್ಲಿ ನನಗೆ ಶತ್ರುವಾಗಿ ಕಾಡ್ತಾ ಇದೆಯಲ್ಲೇ, ಎಲ್ಲಿಗೋದ್ರೂ ನಮಗೆ ಮಾನ ಮರ್ಯಾದೆ ಹೋಗಂಗೆ ಮಾಡ್ತಾ ಇದೆಯಲ್ಲೇ. ಥೂ, ನಾಚಿಕೆ ಆಗಲ್ವಾ ನಿನ್ಗೆ? ಅಪ್ಪ, ಅದು ಏನು ಅಪ್ಪನ? ಏನು ಸಣ್ಣಪ್ಪ, ಈ ಹುಡುಗಿ ನಿನ್ನ ಅಪ್ಪ ಅಂತೈತೆ? ಏನಪ್ಪ ಸಣ್ಣಪ್ಪ, ಈ ಹುಡುಗಿ ನಿನಗೆ ಗೊತ್ತಾ? ನಿನ್ನ ಮಗಳ ಅಪ್ಪ ಅಂತೈತೆ? ಹೌದು ಕಣಣ್ಣ, ಇವಳು ನನ್ನ ದೊಡ್ಡ ಮಗಳು. ಏನು ನಿನ್ನ ಮಗಳಾಗಿ ಇದೇನಪ್ಪ ಇದು? ಹಿಂಗೆ ಕಳ್ತನ ಮಾಡಕ್ ಬಂದೈತಿ ಈ ಹುಡುಗಿ? ಅಯ್ಯೋ ದೇವ್ರಿ, ನಾವು ಹೋಗಿ ನಿಮ್ಮ ಮನೆಗೇನೆ ಹೆಣ್ಣು ತರ ಕೊಟ್ಟಿದ್ವಲ್ಲಪ್ಪ. ಈಗ ನೋಡಿದ್ರೆ ನಿನ್ನ ದೊಡ್ಡ ಮಗಳನ್ನೇ ಕಳ್ತನ ಮಾಡಕ್ ಬಂದಿದ್ದಾಳೆ. ಇದೆಲ್ಲ ಹೆಂಗೆ? ಇವಳ ನಾನು ನೋಡೇ ಇಲ್ಲ, ಏನು ಹೇಳಲೇ ಇಲ್ಲ ಇವ್ರ ಬಗ್ಗೆನ. ದೊಡ್ಡ ಮಗಳು ಮದುವೆ ಮಾಡಿ ಕೊಟ್ಟಿದ್ದೀವಿ ಎಲ್ಗನ ಅಂತ ಹೇಳಿದ್ರಿ. ಅಂದ್ರೆ ಈ ಅಣ್ಣ ಶಿಲ್ಪಾರಪ್ಪಯ್ಯನ
ಸರಿಯಾ ಸಿಗಾಕೊಂಡವಳೆ ಮನಿಯಾಳಿ ನಾನು ಸಿಗಾಕ್ಸ್ಬೇಕು ಅಂತ ಕರ್ಕೊಂಬಂದು ಈಗ ಅವ್ರ ಅಪ್ಪನ ಕೈಗೇನೆ ಸಿಗಾಕೊಂಡವಳೆ ಕಳ್ತನ ಮಾಡಿ ಅನುಭವಿಸಿ ಲೌಡಿ ನಾನು ಸಿಗಾಕ್ಸಕ್ಕೆ ಇಲ್ಲದೆಲ್ಲ ಹೇಳಿ ಕರ್ಕೊಂಬಂದ್ಲು ನೋಡ್ದ ಮನಿಯಾಳಿ. ನೋಡೋಣ ಇವಳನ್ನ ನಮಗೆ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ಲು. ನಮ್ಮ ಅಕ್ಕನ ನೋಡ್ಕೊಂಬಕ್ಕಂತ ಕಳಿಸಿದ್ವಿ. ಆದರೆ ಅಲ್ಲೇ ಯಾವನ್ನ ಲವ್ ಗಿವು ಅಂತೇಳಿ ಹೋಗಿ ಅವನಿಂದ ಹೋಗಿ ಅಲ್ಲೇನೆ ಮದುವೆ ಆಗಿದ್ಲು. ಅದಕ್ಕೆ ಇವಳನ್ನ ಮನೆಯಿಂದ ದೂರ ಇಟ್ಟಿದ್ವಿ. ಇವತ್ತು ಇಲ್ಲಿ ಸಿಗಾಕೊಂಡವಳೆ. ಥೂ ಮನಿಯಾಳಿ. ಆಗ್ಬೇಕು ಇನ್ನೂ ಆಗ್ಬೇಕು ಹೋಗ್ಯಾಣ ಹೋಗಿ ಅವಳಿಗೆ. ಅಪ್ಪ ಅದು ನಾನು ಕಳ್ತನ ಮಾಡಕ್ ಬಂದಿಲ್ಲ ಕಣಪ್ಪ. ನಾನು ಈಗೆಲ್ಲ ಪಕ್ಕದೂರ್ಗೆ ಹೋಗಿದ್ದೆ ನೀರ್ ಕೇಳೋಣ ಅಂತ ಬಂದೆ. ಈಗ ಇವಳಿದಾಳಲ್ಲ ಇವಳು ಸೇಳಿ ಎಂಬಳು ಇವಳೇ ಕಳ್ತನ ಮಾಡಕ್ ಒಳಕ್ ಹೋದ್ಲು ಅಷ್ಟೇ. ನಾನು ಹೊರಗೆ ನಿಂತ್ಕೊಂಡಿದ್ದೆ. ನಂದೇನು ತಪ್ಪಿಲ್ಲ, ನಾನು ಕಳ್ಳಿ ಅಲ್ಲ. ನೀನಾದ್ರೂ ಇವ ಅಣ್ಣರ್ಗೆ ಹೇಳ್ಬಿಟ್ಟು ನನ್ ಬಿಡ್ಸಪ್ಪ, ನನ್ ಪೊಲೀಸ್ನರ್ಗೆ ಇಟ್ಕೊಡ್ತಾರಂತೆ. ಅಯ್ಯೋ ಆಲೆ ಒಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನಗೆ ನರಕ ಅನ್ಭವಿಸ್ ಬಂದಿದ್ದೀನಿ. ಮತ್ತೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಅಪ್ಪ ನಾನು ಕಳ್ಳಿ ಅಲ್ಲ ಕಣಪ್ಪ, ನನ್ನ ನಂಬಪ್ಪ ನೀನಾದ್ರೂ. ಇಲ್ಲ ಕಣಣ್ಣ ನಾನೇನು ಹೋಗಿರ್ಲಿಲ್ಲ. ಇವಳೆ ನೀನ್ ನಡಿ ಮುಂದೆ ನಾನು ಬರ್ತೀನಿ, ನೀನೇನು ಎದ್ರಕಬೇಡ ನಾನಿದ್ದೀನಿ ಅಂತ ಹೇಳಿ ಈ ಮನೆಗೆ ಯಾರು ಇಲ್ಲ ಹೆಣ್ಣು ನೋಡಕ್ ಹೋಗ್ಯವ್ರೆ ಅಂತ ಹೇಳಿ ಎಲ್ಲ ತಿಳ್ಕೊಂಡು ಹೇಳ್ದಳು ಇವಳೇನೆ. ನಿನ್ ಮಗಳೇನೆ ದೊಡ್ಡ ಕಳ್ಳಿ. ಅಂದ್ರೆ ನೀನ್ ಯಾರು? ನಾನು ನಿಮ್ ಮಗಳು ಮದ್ವೆ ಆಗಿದ್ದಾಳಲ್ಲ ಅವನು ಈರನ್ ದೊಡ್ಡ ಹೆಂಡತಿ ನಾನೇನೆ. ನನ್ನ ಹೆಸರು ಸೇಳಿ ಅಂತಾನ. ಓ ನೀನೇನಾ ಮೊದಲನೇ ಹೆಂಡ್ತಿ? ಇಬ್ರು ಸೇರ್ಕೊಂಡು ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಿದ್ದೀರಿ. ನಮ್ಮ ನಾಚಿಕೆ ಆಗಲ್ವಾ ನಿಮ್ಗೆ? ದುಡ್ಡು ತಿಂಬಕ್ಕೆ ಏನಾಗೈತಿ ನಿಮ್ಗೆ? ಕಡಿದ್ರೆ ನಾಲರಾಗಂಗ ಇದ್ದೀರ. ಅಪ್ಪ ಅವಳ ಮಾತು ಕೇಳ್ಬೇಡ ಕಣಪ್ಪ. ಅವಳ ಮನೆಯಾಳಿ ದೊಡ್ಡ ಕಳ್ಳಿ ಅವಳು. ಬರೀ ಕಳ್ತನ ಮಾಡ್ಕೊಂಡೆ ಜೀವನ ಮಾಡೋದು ಅವಳು. ಅವ್ರ ಅಣ್ಣಯ್ಯ ಎಲ್ಲನ ನನ್ನ ಅವಳೇನೆ ಬಾ ಕಳ್ತನ ಮಾಡಕ್ ಹೋಗೋಣ ಅಂತಂದು ನಾನು ಬರಲ್ಲ ಅಂದೆ. ಹಿಂಗೆ ಪಕ್ಕದವ್ರಿಗೆ ಏನ್ಕೋ ಹೋಗಿದ್ವಿ ಇಬ್ರು ನೀರ್ ಕುಡಿಯಕ್ಕಂತ ಬಂದ್ವಿ. ಈ ಮನೆಗೆ ಹೆಂಗು ಯಾರು ಇಲ್ಲ, ಕಳ್ತನ ಮಾಡಕ್ ಬಾ ಹೋಗೋಣ ಅಂತ ಹೇಳಿ ಅಂದು ನಾನು ಬರಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದೆ. ಅವಳೇ ಒಳಕ್ ಹೋದ್ಲು. ಆದ್ರೆ ಈಗ ನೋಡಿದ್ರೆ ನನ್ನ ಮೇಲೆ ಎತ್ತಾಗ್ತಾ ಇದ್ದಾಳೆ. ನಾನು ಕಳ್ಳಿ ಅಲ್ಲ ಅಪ್ಪ, ಅಪ್ಪ ನನ್ನ ನಂಬಪ್ಪ. ಅವಾಗೇನೋ ನಾನು ಅವನ್ ಮಾತು ಅವ್ನು ಎಂತ ನಂಬದ್ ಗೊತ್ತಿಲ್ದೇನೆ ಅವನ್ನ ಲವ್ ಮಾಡಿ ಮದ್ವೆ ಆಗ್ಬಿಟ್ಟೆ. ಅದೊಂದೇ ನಾನು ಮಾಡಿರೋ ತಪ್ಪು. ನಾನು ಕಳ್ತನ ಮಾಡಿಲ್ಲ, ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ಅಪ್ಪ ಅಪ್ಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಈ ಅಣ್ಣವ್ರಿಗೆ ಹೇಳ್ಬಿಡು ನನಗೆ ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಡ್ರಿ ಅಂತನ. ಪೊಲೀಸ್ನವ್ರಿಗೆ ಇಟ್ಕೊಡ್ಬಾರ್ದ? ನಿನ್ನಂತ ಮನೆಯಾಳಿನ ಜೈಲ್ನಾಗೆ ಇಕ್ಕಬೇಕು, ಹೊರಗೆ ಬಿಡಬಾರ್ದು. ಥೂ ಅಲ್ಲ, ನಿನ್ನ ತಂಗಿ ಬಾಳ್ಬೇಕಾಗಿರೋ ಮನೆಗೇನೆ ಕನ್ನ ಹಾಕಕ್ಕೆ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅವ್ರು ಏನು ತಿಳ್ಕೊಂಬಲ್ಲ ನಮ್ಮ ಬಗ್ಗೆನ. ಏನು ಸಣ್ಣಪ್ಪ, ನಾವು ನೋಡಿದ್ರೆ ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಬರೋಣ ಅಂತಿದ್ರೆ ನಿನ್ನ ನೀರಿ ಮಗಳು ನೋಡಿದ್ರೆ ಇಲ್ಲಿ ಕಾಳ್ತಾನಕ್ಕೆ ಬಂದೇವಳೆ ನಮ್ಮ ಮನೆಗೇನೆ. ಅಯ್ಯಯ್ಯ ನಿಮ್ದು ಅದು ಎಂಥ ಸಂಸಾರನಪ್ಪ. ಥೂ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಲ್ಲ ನೀವು. ಏನು ಹೇಳಬೇಕು ಹೇಳು. ಸುಮ್ಮನಿರ, ಅವ್ರೇನೋ ಮಾಡ್ತಾರೆ. ಇವಳು ಕಳ್ತನ ಮಾಡಕ್ಕೆ ಕಲ್ತಿರೋದಕ್ಕೆ ಈ ಅಪ್ಪ ಏನು ಮಾಡ್ತಾನೆ? ಅಪ್ಪ ಯಾದವನು ಏನು ಮಾಡ್ತಾನೆ ಅಂದರೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಕ್ಕಳಿಗೆ. ಇಂಥದ್ದು ಬುದ್ಧಿ ಹೇಳ್ಕೊಡೋದು. ಅಕ್ಕ ಇನ್ನು ಹಿಂಗೆ ಆದರೆ ತಂಗಿ ಇನ್ನು ಅಂಥವಳೋ ಏನೋ. ನೋಡಪ್ಪ, ನನ್ನ ಚಿಕ್ಕ ಮಗಳು ಈಗ ಅಂಥವಳಲ್ಲ. ಇವಳು ಏನೋ ಮನೆಯಾಳಿ ಸರಿ ಇಲ್ಲ ಇವಳು. ನನ್ನ ಎರಡನೇ ಮಗಳು ತುಂಬ ಒಳ್ಳೆಯವಳಪ್ಪ, ನೀವು ನೋಡ್ಕೊಂಬಂದಿರೋದು. ಮೊದಲು ಇವರಿಬ್ರು ಹೇಳ್ಕೊಂಡೋಗಿ ಪೊಲೀಸ್ನವ್ರಿಗೆ ಒಪ್ಸಬರಾಗ ಹೋಗೋಣಾಗಪ್ಪ. ನಡೀರಮ್ಮ ನಡೀರಿ. ಏನಣ್ಣ ಸಣ್ಣಯ್ಯ, ನಿನ್ನ ಮಗಳು ಕಳ್ತನ ಮಾಡೇವಳಲ್ಲ, ಪೊಲೀಸ್ನವ್ರಿಗೆ ಹಿಡ್ಕೊಡು. ನನ್ನೇನು ಕೇಳ್ತೀಯ? ಇವಳು ನನ್ನ ಮಗಳೇ ಅಲ್ಲ ಅಂತೇಳಿ ನಾನು ಅವತ್ತೇ ಉಗಿತ್ ಬಂದಿದ್ದೀನಿ. ಅವತ್ತು ನಾವು ಇವಳು ಮಕ್ಕ ನೋಡಿದ್ದು, ತಿರ್ಗಾ ಇವತ್ತೇ ನೋಡ್ತಾ ಇರೋದು. ನಿನ್ನ ಈ ಥರ ನಿನ್ನ ನೋಡ್ತೀನಿ ತಿರ್ಗಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಹೇಳ್ಕೊಂಡು ಹೋಗೋಣ. ಮೊದಲು ಹೋಗಿ ಹಾಕಿ ಬರೋಗಲ್ಲಿ ಸರಿಯಾಗಿ ಕಂಬಿಯಿಂದ ಹಾಕಿ 4 ಏರಿಕ್ಲಿ. ಏಯ್ ನಡಿ ನೀನು. ಸರಿ ಆಯ್ತು ಬತ್ತೀನಿ ನಡೀರಿ. ಅವಳು ಕರ್ಕೊಂಡು ನಡೀರಿ ಶಿಲ್ಪನ್ನ. ಅಪ್ಪ ಅಪ್ಪ ನನ್ನ ಹೆಂಗಾದ್ರೂ ಮಾಡಿ ಕಾಪಾಡಪ್ಪ. ನನ್ನ ತಪ್ಪಾಯ್ತಪ್ಪ. ಅಯ್ಯೋ ನನ್ನ ಕಳ್ಳಿ ಎಲ್ಲ ಕಣಪ್ಪ. ಈ ಅಣ್ಣರ್ಗೆ ಹೇಳಪ್ಪ ದಯವಿಟ್ಟು ನನಗೆ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಪ್ಪ. ನೀನು ಎಷ್ಟು ಕಣ್ಣೀರು ಹಾಕಿದ್ರು ಅಷ್ಟೇ, ನಿನ್ನ ಕಣ್ಣೀರಿಗೆ ನಾನು ಕರ್ಗೋನಲ್ಲ. ಥೂ ಮನಿಯಾಳಿ. ನಿನ್ನ ಮಗಳೇ ಅಲ್ಲ ಅಂತ ಅವತ್ತೇ ಉಗಿದ್ ಬಂದಿದ್ದೀನಿ. ತಿರ್ಗಾ ಅಪ್ಪಯ್ಯ ಅಂತಾಳೆ. ಹೇಳ್ಕೊಂಡು ಹೋಗೋಣ ಇವಳನ್ನ. ನಡಿಯಮ್ಮ ನಡಿ. ಛೇ, ನೀನು ಇಂಥ ಕೆಲಸ ಮಾಡ್ತೀಯ ಅಂತಂದರೆ ನಂಬಕ್ಕೆ ಆಗಲ್ಲ. ಇದೇನಣ್ಣ ಇದು? ನನ್ನ ಮಗಳೇ ಇಂಥ ಕೆಲಸ ಮಾಡ್ತಾಳೆ ಅಂದರೆ ನನ್ನ ಕೈಲಿ ನಂಬಕ್ಕೆ ಆಗಲ್ಲ. ಏನೋ ಲವ್ ಗಿವು ಅಂತೇಳಿ ಅವ್ನು ಯಾರಿಂದೇನೋ ಹೋಗಿ ಮದುವೆ ಆಗಿದ್ಲು. ಬಿಡು, ಅಲ್ಲಿ ಹೆಂಗೋ ಅತ್ಲಾಗೆ ಕಷ್ಟ ಅನ್ಸುಕ ನಾವು ಅಲ್ಲೇ ಇದ್ದಾಳೆ ಅಂತೇಳಿ ನಾವು ಅವಳ ಮಕನೂ ನೋಡಿರಲಿಲ್ಲ. ಅವತ್ತೇ ಉಗಿದ್ ಬಂದಿದ್ದೆ. ಆದರೆ ಈ ಥರ ಕಳ್ತನ ಮಾಡಿ ಸಿಗಾಕಂತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ದಯವಿಟ್ಟು ಅವಳು ಮಾಡಿರೋ ತಪ್ಪಿಗೆ ನನ್ನ ಕಿರಿ ಮಗಳಿಗೆ ಶಿಕ್ಷೆ ಕೊಡಬೇಡ್ರಿ. ಈಗ ಹೆಂಗೂ ಮದುವೆ ನಿಶ್ಚಯ ಆಗೈತೆ, ಅದೇ ಮದುವೆ ನಿಶ್ಚಯದಲ್ಲೇ ನನ್ನ ಕಿರಿ ಮಗಳು ನಮ್ಮ ಮದುವೆ ಮಾಡ್ಕೊಳ್ರಿ ನಿನ್ನ ಮೊಮ್ಮಗುಗೆ. ಅಯ್ಯೋ ಬಿಡೋ ಸಣ್ಣಪ್ಪ, ನನಗೂ ಅರ್ಥ ಆಗುತ್ತೆ ನಿನ್ನ ಕಷ್ಟ ಏನು ಅಂತ. ನಡಿ ಒಳಗೆ ಕೂತ್ಕೊಂಡು ಮಾತಾಡೋಣ. ನಿನ್ನ ಮಗಳೇನೆ ಈ ಮನೆ ಸೊಸೆ ಆಗೋದು, ಏನು ಯೋಚನೆ ಮಾಡಬೇಡ. ಅಯ್ಯೋ, ನೀವೆಲ್ಲಿ ಮದುವೆನ ನಿಲ್ಲಿಸ್ಬಿಡ್ತಿರೋ ಅಂತ ಅಂದ್ಕೊಂಡೆ. ನಿಮ್ಮ ತುಂಬ ದೊಡ್ಡ ಮನ್ಸಣ್ಣ. ಛೇ, ನನ್ನ ಮಗಳೇ ಈ ಥರ ಕಳ್ತನ ಮಾಡಿಕೊಂಡು ನಿಮ್ಮನೆಗೆ ಕಳ್ತನ ಮಾಡೋಕ್ಕೆ ಬಂದಿದ್ದಾಳಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಾಯಿದೆ ಕಾರಣ. ಅವಳು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತೀನಿ, ಕ್ಷಮಿಸ್ಬಿಡ್ರಿ. ಆಯಿತು ಬಿಡೋ ಸಣ್ಣಪ್ಪ, ನಿನ್ನ ಮಗಳು ಅಂತಲೂ ನೋಡ್ದಲೇ ಜೈಲಿಗೆ ಕಳಿಸ್ರಿ ಕಳ್ತನ ಮಾಡಿದಾಳ ಅಂತ ಹೇಳ್ದಲ್ಲ, ನನಗೆ ಅವಾಗಲೇ ನೀನೆಷ್ಟು ಒಳ್ಳೆಯವನು ಅಂತ ಗೊತ್ತಾಯಿತು. ಬಿಡು.
ನಡಿ ಒಳಗೆ, ಏನು ಯೋಚನೆ ಮಾಡಬೇಡ. ಏನು ಮಾಡೋಕ್ಕಾಗುತ್ತೆ, ಇಂಥರ ಕೆಟ್ಟು ಮಕ್ಕಳು ಒಬ್ಬೊಬ್ರು ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಮರ್ಯಾದೆ ತೆಗಿತಾರೆ. ಎಲ್ಲರ ಮನೇಲೂ ಯಾರಾದರೂ ಒಬ್ರು ಇಂಥವ್ರು ಇದ್ದೇ ಇರ್ತಾರೆ. ನಾವೆಷ್ಟೇ ಮರ್ಯಾದೆಯಿಂದ ಬಾಳಿದ್ರು ಇಂಥವರಿಂದ ನಮ್ಮ ಮರ್ಯಾದೆ ಕಳ್ಕೋಬೇಕಾಗುತ್ತೆ ಕೆಲವೊಂದು ಸಲನ. ಏನು ಯೋಚನೆ ಮಾಡಬೇಡ, ನಡಿ. ಹೌದು ಕಾರಣ, ನೀನು ಹೇಳೋದು 100% ಸತ್ಯ. ಇವಳಿಂದ ನಾವೆಷ್ಟು ಅವಮಾನ ಅನುಭವಿಸಿದೀವಿ ಅಂತ ನನಗೂ ನನ್ನ ಹೆಂಡತಿಗೂ ಮಾತ್ರ ಗೊತ್ತು. ಇಷ್ಟು ದಿನ ನನ್ನ ಕಿರಿ ಮಗಳನ್ನ ಯಾರೂ ಮದುವೆ ಮಾಡ್ಕೊಂತಿರಲಿಲ್ಲ. ಅವಳು ಮೊದಲನೇ ಮಗಳು ಲವ್ ಮಾಡಿ ಮದುವೆ ಆಗೋಳಂತೆ, ಹಂಗೆ ಹಿಂಗೆ ಅಂತಾನ. ಹೆಂಗೋ ಈಗ ಒಂದು ನಿಮ್ಮ ಸಂಬಂಧ ಕುದುರಿತು, ಅದಕ್ಕೂ ಕಲ್ಲಾಕೋದ್ಲಲ್ಲ ಅಂತ ನನಗೆ ತುಂಬ ಸಿಟ್ಟು ಬರುತ್ತೆ. ಆದರೆ ನಿಮ್ಮ ದೊಡ್ಡ ಮನಸ್ಸು ಹೆಂಗೋ ನನ್ನ ಮಗಳನ್ನ ನೀವೇ ಮದುವೆ ಮಾಡ್ಕೊಂತೀರ ಅಂತ ಹೇಳಿದ್ಕೆ ನನಗೆ ಸಂತೋಷ ಆಯಿತು. ಆಯಿತು, ನಡಿಯೋ ಒಳಗೆ, ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.